ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರಿರುವಂತದ್ದು. ಅದರಲ್ಲೂ ಕೂಡ ಈ ಯುದ್ಧದ ಪರಿಣಾಮ ಅನೇಕ ರಾಷ್ಟ್ರಗಳ ಮೇಲೆ ನಾನಾ ರೀತಿಯ ಪರಿಣಾಮವನ್ನ ಬೀರಿರುವಂತದ್ದು. ವಿಶೇಷವಾಗಿ ವಿಮಾನಯಾನಗಳ ಸಂಬಂಧಪಟ್ಟಂತೆ ಏನಿದೆಯಲ್ಲ, ವಿಮಾನ ಸೇವೆಗಳು, ಅದರ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರಿರುವಂತದ್ದು. ವಿಮಾನ ಟಿಕೆಟ್ಗಳು, ವಿಮಾನಯಾನದ ಟಿಕೆಟ್ ದರಗಳು ಹೆಚ್ಚಾಗಿರುವಂತದ್ದು, ಬಹುತೇಕ ಕಡೆ ರದ್ದಾಗಿರುವಂತದ್ದು. ಈ ಸಂಬಂಧಪಟ್ಟಂತೆ ಇದರ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ ನಮ್ಮ ಜೊತೆ ಸ್ಕೈವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ನ ಡೈರೆಕ್ಟರ್ ಆದಂತ ಎಸ್ ಮಹಾಲಿಂಗ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಯುದ್ಧದ ಪರಿಣಾಮ ನಾನಾ ರೀತಿಯ ಮೇಲೆ, ಬಿಸ್ನೆಸ್ ಮೇಲೆ ಕೂಡ ಪರಿಣಾಮ ಬೀರಿರುವಂತದ್ದು. ಸೊ ವಿಮಾನಯಾನ ಟ್ರಾವೆಲ್ಸ್ ಸಂಬಂಧಪಟ್ಟಂತೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ತಾವು ಎಷ್ಟು ವರ್ಷದಿಂದ ಈ ಸ್ಕೈ ವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ನ ರನ್ ಮಾಡ್ತಾ ಇದ್ದೀರಾ? ಯಾವ ರೀತಿ ಪರಿಣಾಮ ಬೀರಿದೆ ಸರ್? ನಮಸ್ತೆ ಎಲ್ಲರಿಗೂ. ನಾವು 32 ವರ್ಷಗಳಿಂದ ಈ ಕಂಪನಿ ನಡೆಸ್ತಾ ಇದ್ದೀವಿ. ಈ ಯುದ್ಧದ ಪರಿಣಾಮ ನಾನಾ ರೀತಿ ಆಗಿದೆ. ಒಂದು, ಸುಮಾರು ಮಾರ್ಚ್ ಮಂತ್ ಅಲ್ಲಿ ಫಾರಿನ್ ಟೂರಿಸ್ಟ್ ಇಂಡಿಯಾಗೆ ಬರ್ತಾ ಇದ್ದೊಂದು ಆಲ್ಮೋಸ್ಟ್ 90% ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಯೂಶಲಿ ಮಾರ್ಚ್ ಲಾಸ್ಟ್ ಮಂತ್ ಸೀಸನ್. ಸೊ ಅದರಿಂದ ತುಂಬಾ ನಮ್ಗೆ ಇನ್ಬೌಂಡ್ ಟೂರ್ ಆಪರೇಟರ್ಸ್ ಗಂತೂ ಇಂಡಿಯಾದಲ್ಲಿ ತುಂಬಾ ತೊಂದರೆ ಆಗಿದೆ. ನಮ್ಗೆ ಟ್ರಾವೆಲ್ ಏಜೆಂಟ್ಸ್, ಟೂರ್ ಆಪರೇಟರ್ಸ್, ಆಲ್ಸೋ ಹೋಟೆಲ್ ಗೆಲ್ಲ ಸುಮಾರು ಕ್ಯಾನ್ಸಲೇಷನ್, ಆಲ್ಮೋಸ್ಟ್ ಲೈಕ್ 70% ಕ್ಯಾನ್ಸಲೇಷನ್ ಆಗ್ತಾ ಇದೆ. ಮಾರ್ಚ್ ಬರ್ಬೇಕಾಗಿದ್ದು ಗ್ರೂಪ್ಸ್ ಆಗ್ಲಿ, ಇಂಡಿವಿಜುವಲ್ಸ್ ಆಗ್ಲಿ ಯಾರು ಬರ್ತಾ ಇಲ್ಲ. ಒಂದು ಪ್ಲಸ್ ಇಂಡಿಯಾದಿಂದ ಹೊರಗಡೆ ಹೋಗ್ತಾ ಇದ್ದವರು, ಈಗ ದುಬೈಗೆ ಆಗ್ಲಿ, ಕುವೈಟ್, ಒಮಾನ್, ಕತಾರ್ ಆರ್ ನೈಬರಿಂಗ್ ಕಂಟ್ರೀಸ್ಗೆ ಯಾರು ಹೋಗ್ತಾ ಇಲ್ಲ. ಹೋಗಿ ಅಲ್ಲಿ ಸುಮಾರು ನಮ್ಮ ಇಂಡಿಯನ್ಸ್ ಅಲ್ಲಿ ಈ ತರ ಸಡನ್ ಆಗಿ ಡಿಕ್ಲೇರ್ ಆದ್ರಿಂದ ಅಲ್ಲೇನೆ ಸ್ಟಕ್ ಆಗಿದ್ದವ್ರು ಕೂಡ ಬೇರೆ ರೀತಿಯಲ್ಲಿ ಪ್ರಯಾಣ, ಅಂದ್ರೆ ಹೆಚ್ಚು ದರ ಪೇಮೆಂಟ್ ಮಾಡಿ ವಾಪಸ್ ಬರ್ತಾ ಇದ್ದಾರೆ. ಕೆಲವರು ಬಂದಿದ್ದಾರೆ. ಮೇನ್ಲಿ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಮಿಡ್ಲ್ ಈಸ್ಟ್ ಏರ್ಲೈನ್ಸ್ ಲೈಕ್ ಎಮಿರೇಟ್ಸ್, ಕತಾರ್, ಇತಿಹಾಡ್, ಕುವೈಟ್ ಏರ್ವೇಸ್, ಒಮಾನ್ ಏರ್, ಈ ರೀತಿ ಏರ್ಲೈನ್ ಗಳೆಲ್ಲ ಆಲ್ಮೋಸ್ಟ್ 90% ಫ್ಲೈಟ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯನ್ ಟೂರಿಸ್ಟ್ ಎಲ್ಲ ಯೂಶಲಿ ಈ ಏರ್ಲೈನ್ಗಳನ್ನ ಯೂಸ್ ಮಾಡಿ ಯುರೋಪ್ಗೆ ಆಗ್ಲಿ, US ಆಗ್ಲಿ ಜಾಸ್ತಿ ಟ್ರಾವೆಲ್ ಮಾಡೋದು. ಅದು ಕೂಡ ಅದ್ರ ಮೇಲೆ ಕೂಡ ಪರಿಣಾಮ ಬೀರಿದೆ. ಅಲ್ಲಿಂದ ಬರ್ತಾ ಇದ್ದವರು ಕೂಡ ಕ್ಯಾನ್ಸಲ್ ಆಗಿದೆ. ಓಕೆ ಸರ್, ಈಗ ನಮ್ಮ ಇಂಡಿಯನ್ ಟೂರಿಸ್ಟ್ ಅದು ಬೆಂಗಳೂರಿಂದ ಕೂಡ ಯುರೋಪ್ ಮತ್ತು US ಗೆ ಜಾಸ್ತಿ ಟ್ರಾವೆಲ್ಸ್ ಮಾಡೋ ಹಿನ್ನೆಲೆಯಲ್ಲಿ ಕೂಡ ಟಿಕೆಟ್ ದರಗಳ ಮೇಲೆ ಕೂಡ ಪರಿಣಾಮ ಆಗಿದೆ ಸರ್. ಟಿಕೆಟ್ ದರ ಏನಾದ್ರು ಕೂಡ ಪ್ರೈಸ್ ಹೈಕ್ ಆಗಿದೆಯಾ? ಹೌದು. ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗಿ ಸಪ್ಲೈ ಕಡಿಮೆ ಆಗಿರೋದ್ರಿಂದ ಇವಾಗ ಆಲ್ಮೋಸ್ಟ್ ಲೈಕ್ ನಿಯರ್ಲಿ ಅನ್ ಅವರೇಜ್ 10,000 ಟೂರಿಸ್ಟ್ ಟ್ರಾವೆಲ್ ಮಾಡ್ತಾರೆ ನಮ್ಮ ಇಂಡಿಯಾದಿಂದ ಓವರ್ಸೀಸ್ ಕಂಟ್ರೀಸ್ಗೆ. ಅದರಲ್ಲಿ 70% ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಈ ರೀತಿ ಅದು ಏರ್ಲೈನ್ಗಳು ಕ್ಯಾನ್ಸಲ್ ಮಾಡಿ, ಮಿಡ್ಲ್ ಈಸ್ಟ್ ಏರ್ಲೈನ್ಗಳು ಇಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ, ಯುರೋಪಿಯನ್ ಏರ್ಲೈನ್ ಲೈಕ್ ಬ್ರಿಟಿಷ್ ಏರ್ವೇಸ್, ಏರ್ ಫ್ರಾನ್ಸ್, KLM, ಇನ್ಕ್ಲೂಡಿಂಗ್ ಅವರ್ ಏರ್ ಇಂಡಿಯಾ, ಅವರೆಲ್ಲ ಏರ್ ಫೇರ್ ಆಲ್ಮೋಸ್ಟ್ ಲೈಕ್ ಡಬಲ್ ಮಾಡಿದ್ದಾರೆ. ಎಕ್ಸಾಂಪಲ್ ಬ್ಯಾಂಗ್ಳೂರ್, ಲಂಡನ್, ಬ್ಯಾಂಗ್ಳೂರ್ ಎಕಾನಮಿ ಕ್ಲಾಸ್ ನಮ್ಗೆ ಯಾವಾಗ್ಲೂ 60,000 to 80,000 rupees ರಿಟರ್ನ್ ಟಿಕೆಟ್ ಸಿಗ್ತಾ ಇತ್ತು. ಇವಾಗ ನೀವು ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ 1,20,000 1,50,000 rupees ಇದೆ. ಓಕೆ ಸರ್, ಅದೇ ಒಂದ್ 2-3 ಎಕ್ಸಾಂಪಲ್ ಕೊಡೋದು ಸರ್. ಈಗ ಬೆಂಗಳೂರು ಟು ಲಂಡನ್ ಆಯ್ತು, ಸೊ ಬೆಂಗಳೂರು ಟು ನಿಮ್ಗೆ ಸಿಂಗಾಪುರ್, ಬೆಂಗಳೂರು ಟು ಈ ತರ ಒಂದ್ 2-3 ಎಕ್ಸಾಂಪಲ್ ಟಿಕೆಟ್ ಪ್ರೈಸ್ ಐಕಾರಿ ಸಂಬಂಧಪಟ್ಟು ಕೊಡೋದಾದ್ರೆ ಸರ್, ಪ್ರೈಸ್ ಹೈಕ್ ಆಲ್ಮೋಸ್ಟ್ ಎಲ್ಲ ಏರ್ಲೈನ್ಗಳು ಕೂಡ, ಲುಫ್ತಾನ್ಸಾ ಆಗ್ಲಿ, ಬ್ರಿಟಿಷ್ ಏರ್ವೇಸ್, ಏರ್ ಇಂಡಿಯಾ, ಪ್ರೈಸಸ್ ಡಬಲ್ ಆಗಿದೆ. ಉದಾಹರಣೆಗೆ ಇವನ್ ಬ್ಯಾಂಗ್ಳೂರ್, ನ್ಯೂಯಾರ್ಕ್, ಬ್ಯಾಂಗ್ಳೂರ್ ನಮ್ಗೆ 1 lakh ಅಲ್ಲಿ ಏರ್ ಫೇರ್ ಸಿಗ್ತಾ ಇತ್ತು. ಇವಾಗ ಆಲ್ಮೋಸ್ಟ್ 2.5 lakhs ಆಗಿದೆ. ಈವನ್ ಟು ಜರ್ಮನಿ, ಫ್ರಾಂಕ್ಫರ್ಟ್ಗೆ, ಬ್ಯಾಂಗ್ಳೂರ್, ಫ್ರಾಂಕ್ಫರ್ಟ್, ಬ್ಯಾಂಗ್ಳೂರ್ ಯೂಶಲಿ 60,000 to 70,000 or 80,000 ಸಿಗ್ತಾ ಇತ್ತು. ಅದು ಕೂಡ 2 lakhs ಆಗಿದೆ. ಪ್ಲಸ್ ಇನ್ ಅಡಿಷನ್ ಟು ದಟ್, ಈವನ್ ಡೊಮೆಸ್ಟಿಕ್ ಅಲ್ಲೂ ಕೂಡ ಇವಾಗ ಆಲ್ರೆಡಿ ಇಂಡಿಗೋ, ಏರ್ ಇಂಡಿಯಾ ಎಲ್ಲ ದೇ ಆಲ್ಸೋ ವಾಂಟ್, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಪೇ ಮೋರ್ ಫಾರ್ ದ ಫ್ಯೂಯಲ್, ದೇ ಆರ್ ಆಲ್ಸೋ ಪ್ಲಾನಿಂಗ್ ಟು ಇನ್ಕ್ರೀಸ್ ದಿ ಫ್ಯೂಯಲ್ ಸರ್ಚಾರ್ಜ್ ಮಾಡಬೇಕು ಅಂತ. ಪ್ರಾಬ್ಲಿ ದೇ ಆರ್ ಆಲ್ಸೋ ಸೀಕಿಂಗ್ ಪರ್ಮಿಷನ್ ಆಫ್ ದ ಗವರ್ಮೆಂಟ್. Okay sir. Any extra airline pay, they'll have to put it on the consumer ಅಲ್ವಾ? ಓಕೆ, ಮತ್ತೆ ಸರ್ ಈಗ ಟ್ರಾವೆಲ್ ತುಂಬಾ ಕಡಿಮೆ ಆಗೋ ಚಾನ್ಸಸ್ ಇದೆ. ಓಕೆ ಸರ್, ಈಗ ಅದು ಲೇ ಆಫ್ ಸಮಯ ಕೂಡ ಜಾಸ್ತಿ ಆಗ್ತಾ ಇರುತ್ತಲ್ಲ ಸರ್. ಈಗ ನಿಮ್ಗೆ ದುಬೈ ಏರ್ಪೋರ್ಟ್ ಕ್ಲೋಸ್ ಆಗಿರೋ ಹಿನ್ನೆಲೆಯಲ್ಲಿ ಲೇ ಆಫ್ ಅದು ಕೂಡ ಜಾಸ್ತಿ ಆಗ್ತಾ ಇರ್ತದೆ, ಅದು ಕೂಡ ಎಫೆಕ್ಟ್ ಆಗಿದೆ ಟೈಮ್. ಈಗ ಝೋನ್ ನಮ್ಗೆ ಆಲ್ಮೋಸ್ಟ್ ನಮ್ಮ ಇಂಡಿಯಾದಿಂದ ಯುರೋಪ್ ಆರ್ US ಗೆ ಹೋಗ್ತಾ ಇದೆ ಏರ್ಲೈನ್, ಅಲ್ಲಿಂದ ಬರೋ ಏರ್ಲೈನ್ಗಳೆಲ್ಲ
ಯೂಶಲಿ ದೇ ಇಸ್ ಟು ಗೋ ಆನ್ ಮಿಡ್ಲ್ ಈಸ್ಟ್ ಬಿಕಾಸ್ ಉಕ್ರೈನ್ ವಾರ್ ಇರೋದ್ರಿಂದ ಪ್ಲಸ್ ನಮ್ಗೆ ಪಾಕಿಸ್ತಾನ್ ಏರ್ ಬೇಸ್ ಪರ್ಮಿಷನ್ ಇರೋದ್ರಿಂದ ದೇ ಯೂಶಲಿ ಗೋ ವಯ ಆನ್ ದ ಟಾಪ್ ಸುಮ್ಮನೆ ರಷ್ಯಾ ತುಂಬಾ ಮಿಡ್ಲ್ ಈಸ್ಟ್ ಇಂದ ಇವಾಗ ಅದು ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಈವನ್ ಇಟ್ ವಿಲ್ ಟೇಕ್ ಲಾಂಗ್ ಡಿಸ್ಟೆನ್ಸ್. ಈಗ ಲಂಡನ್ಗೆ ನಾರ್ಮಲಿ ಇಟ್ ಟೇಕ್ಸ್ 9.5 hours, ಇಟ್ ವಿಲ್ ಟೇಕ್ ಅನದರ್ 1.5 to 2 hours ಎಕ್ಸ್ಟ್ರಾ. ಫ್ರಾಂಕ್ಫರ್ಟ್ಗೆ 8.5 hours, ಇಟ್ ವಿಲ್ ಟೇಕ್ 1 hour 2 hours ಎಕ್ಸ್ಟ್ರಾ. ಈ ರೀತಿ ಆಗ್ತಾ ಇದೆ. ಓಕೆ ಸರ್. ಈಗ ಇದು ಇದೇ ರೀತಿ ಕಂಟಿನ್ಯೂ ಆದ್ರೆ ಸರ್, ಒಂದು ನಿಮ್ಮ ಟ್ರಾವೆಲ್ ಏಜೆನ್ಸಿ ಮೇಲೆ ಮತ್ತೆ ಏರ್ ಟ್ರಾವೆಲ್ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಲ್ಲ, ಅದನ್ನೇ ನಂಬ್ಕೊಂಡಿರ್ತಾರೆ ಸುಮಾರು ಜನ ಇರ್ತಾರೆ. ಸೊ ಯಾವ ರೀತಿ ಫ್ಯೂಚರ್ ಆಗುತ್ತೆ ಸರ್ ಒಂದು ಫ್ಯೂಚರ್ ಇದೇ ರೀತಿ ಒಂದು 1 month 1.5 month ಮುಂದುವರೆದ್ರೆ? ತುಂಬಾ ತೊಂದರೆ ಆಗುತ್ತೆ ಇದೇ ತರ ಕಂಟಿನ್ಯೂ ಆದ್ರೆ. ಏಜೆನ್ಸಿಗಳ ಬಿಸ್ನೆಸ್ ವಿ ಆಲ್ರೆಡಿ ಲಾಸ್ಟ್ 70% ಬಿಸ್ನೆಸ್ ಕಡಿಮೆ ಆಗಿದೆ ನಮ್ಗೆ. ಸೊ ಇದೇ ರೀತಿ ಕಂಟಿನ್ಯೂ ಆದ್ರೆ ವಿ ಗೋ ಬ್ಯಾಕ್ ಟು ದ ಕೋವಿಡ್ ಟೈಮ್ ತರ ಆಗುತ್ತೆ, ಎಲ್ಲ ಕ್ಲೋಸ್ ಮಾಡಿ ಮನೇಲಿ ಇರ್ಬೇಕಾಗುತ್ತೆ. ವಿ ಆರ್ ಹೋಪಿಂಗ್ ದಿಸ್ ವಾರ್ ವಿಲ್ ಎಂಡ್ ಸೂನ್ ಅಂಡ್ ನಾರ್ಮಲ್ಸಿ ವಿಲ್ ಬಿ ರಿಸ್ಟೋರ್ಡ್. ಓಕೆ, ಈ ಡೊಮೆಸ್ಟಿಕ್ ಏರ್ಲೈನ್ಸ್ ಮೇಲೆ ಕೂಡ ಎಫೆಕ್ಟ್ ಆಗಿದೆ ಸರ್ ಇದು? ಐ ಮೀನ್ ಈಗ ನೀವು ಹೇಳಿದ್ರೆ ಹೌದು, ಆಲ್ರೆಡಿ ಡೊಮೆಸ್ಟಿಕ್ ಅಲ್ಲ, ಇದು ಫ್ಯೂಯಲ್ ಚಾರ್ಜ್ ಜಾಸ್ತಿ ಮಾಡೋದ್ರಿಂದ ಗವರ್ಮೆಂಟ್ ಅದನ್ನ ಸೇಮ್ ಚಾರ್ಜಸ್ ನ ದೇ ಹ್ಯಾವ್ ಟು ಡಿವೈಡ್ ಅಮಂಗ್ ದ ಪ್ಯಾಸೆಂಜರ್ಸ್ ಅಲ್ಲ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಫ್ಯೂಯಲ್ ಸರ್ಚಾರ್ಜ್ ಅಂತ ಮಾಡ್ತಾರೆ. 10% up to 20% ಇನ್ಕ್ರೀಸ್ ಗವರ್ಮೆಂಟ್ ಪರ್ಮಿಷನ್ ತಗೊಂಡು ದೇ ಚಾರ್ಜ್ ದಟ್. ಸರ್ ನೀವು 35 years ಇಂದ ಸೊ ಈ ಒಂದು ಬಿಸ್ನೆಸ್ ಅಥವಾ ಈ ಒಂದು ವರ್ಕ್ ಅಲ್ಲಿ ಇದ್ದೀರಾ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಈಗ ಇತ್ತೀಚೆಗೆ ಆದಂತ ಉದಾಹರಣೆ ಇದು, ಈಗ ಇಸ್ರೇಲ್ ಮತ್ತೆ ಇರಾನ್, ಈ ಹಿಂದೆ ಈ ತರದ್ದು ಯಾವ್ದಾದ್ರು ಕೂಡ ನಿಮ್ಗೆ ಈ ತರದ್ದು ಪ್ರೈಸ್ ಹೈಕ್ ಆಗಿ ಅಥವಾ ಈ ತರದ್ದು ಒಂದು ಸಿಚುಯೇಷನ್ ಬಂದಿತ್ತಾ ಸರ್? 1992 ನಲ್ಲಿ ಕುವೈಟ್ ವಾರ್ ಆದಾಗ್ಲೂ ಇದೇ ಪ್ರಾಬ್ಲಮ್ ಆಗಿತ್ತು. ಓಕೆ, ಸೊ ಯಾಕೆ ಕಂಬ್ಯಾಕ್ ಹೆಂಗ್ ಬಂದಿತ್ತು ನೀವು ಅದನ್ನ? ಅದು ಇಟ್ ಬೌನ್ಸ್ ಬ್ಯಾಕ್ ಫಾಸ್ಟರ್ ಆಕ್ಚುಲಿ. ಸೊ ಅವಾಗೆಲ್ಲ ಇದೆಲ್ಲ ಇಷ್ಟೊಂದು ಅದಾಗ್ಲಿಲ್ಲ. ಬಟ್ ದಿಸ್ ಟೈಮ್ ಐ ಥಿಂಕ್ ದಿಸ್ ಇಸ್ ಲಿಟರಲಿ ಇದು ಸೀರಿಯಸ್ ಇದು. ಸೊ ಹೋಲ್ ಏರಿಯಾನೇ ಬ್ಲಾಕ್ ಆಗಿದೆ ಎಲ್ಲ. ಈವನ್ ಲೈಕ್ people like in UAE, they're all scared actually. So our friends and even tourists who are in Dubai, Abu Dhabi and all ಹೇಳ್ತಾರೆ, ಒಂದು crackers sound ಆದ್ರೂ they are getting scared, they go and hide. So they have a fear in life. Yes. Okay sir, thank you Mahalingam sir. Namaste. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.